ತನು ಬೇರೆ ಇವಾಗ ನನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದಾಳೆ. ಏನು ಮಾಡೋಂಗಿಲ್ಲ. ಎಲ್ಲಿ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ ಅಂತ ಪ್ರಶ್ನೆಗಳು ಕೇಳ್ತಾ ಇರ್ತಾಳೆ. ಹೌದು, ನನ್ನ ಹತ್ರನೂ ಬಂದಿದ್ರು. ಎಲ್ಲ ಅದೇ ಥರ ಪ್ರಶ್ನೆ ಮಾಡಿದ್ರು. ಏನೇನೋ ಹೇಳಿ ಮ್ಯಾನೇಜ್ ಮಾಡಿದೆ. ಚಾನು, ನೀನು ಲಾಸ್ಟ್ ಟೈಮು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ಆಚೆ ಹೋಗಿದ್ದಲ್ಲ, ಅದೇ ನೆಪ ಇಟ್ಕೊಂಡು ಜಯಂತ್ ಅವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಅವ್ರ ಲೈಫ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಇದ್ರೂ ಎಲ್ಲನೂ ತಿಳ್ಕೊಬೇಕು. ಅವ್ರ ಬಣ್ಣನ ಸಾಕ್ಷಿ ಸಮೇತ ಬಯಲು ಮಾಡಬೇಕು. ವಿಶ್ವ, ಇದೆಲ್ಲ ನಿಜವಾಗ್ಲೂ ಆಗುತ್ತೇನೋ? ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅವ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅವಾಗ ಏನು ಗತಿ? ಚಾನು, ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ನಾವು ಯಾರಿಗೂ ಮೋಸ ಅಂತೂ ಮಾಡ್ತಿಲ್ಲ. ಆಗೋ ಮೋಸನ ತಡಿತಿದ್ದೀವಿ ಅಷ್ಟೇ. ನೋಡು, ನಿನ್ನ ಜೊತೆ ನಾನಿದ್ದೀನಲ್ಲ, ಏನೂ ತಲೆ ಕೆಡಿಸ್ಕೊಬೇಡ. ಜನು, ಜಯಂತ್ ಅವರು ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ಹತ್ತಲ್ಲಿ ಮನೆಗೆ ಅವಾಗ ಬರ್ತಾನೆ ಇರ್ತಾರೆ. ಒಂದು ವೇಳೆ ನಾನು ಇಲ್ದಿರೋ ಟೈಮಲ್ಲಿ ಏನಾದರೂ ಬಂದರೆ ಅವ್ರ ಕಣ್ಣು ಕಾಣಿಸ್ಕೊಬೇಡ. ನಂಗೆ ಅದೇ ಭಯ ವಿಶ್ವ. ಅವ್ರು ನಿಜವಾಗ್ಲೂ ಆ ಕನ್ಸ್ಟ್ರಕ್ಷನ್ ನೆಪದಲ್ಲಿ ಬರ್ತಾ ಇದ್ದಾರೋ ಅಥವಾ ಬೇರೆ ಉದ್ದೇಶದಿಂದ ಬರ್ತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಜನ ಹೇಳ್ತಿರೋದು, ನೀನು ಆದಷ್ಟು ಮನೆ ಒಳಗಡೆ ಇರೋದೇ ಬೆಟರು. ಮನೆಯವ್ರು ಯಾರಾದರೂ ಕೇಳಿದ್ರೆ ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊ. ವಿಶ್ವ, ನನಗಾಗ್ತಾ ಇಲ್ಲ ಕಣೋ. ಎಷ್ಟು ಅಂತ ಸುಳ್ಳು ಹೇಳಿ? ಒಂದು ಸುಳ್ಳು ಮುಚ್ಚಿಡಕ್ಕೆ ಹೋಗಿ ಸುಳ್ಳಿನ ಸರಮಾಲೆನೇ ಕಟ್ತಾ ಇದ್ದೀನಿ. ಇನ್ನೂ ಎಷ್ಟು ಅಂತ ಸುಳ್ಳು ಹೇಳಲಿ ವಿಶ್ವ? ಬೇರೆ ದಾರಿ ಇಲ್ಲ ಜಾನು, ಅದೊಂದೇ ದಾರಿ ಇರೋದು. ಪ್ಲೀಸ್ ನನ್ನ ಮಾತನ್ನು ಕೇಳು. ವಿಶ್ವ, ಹಲೋ. ಹಾಂ, ಹೇಳೋ. ನೀವಿಬ್ರು ಇಲ್ಲೇ ಇದ್ದೀರಾ? ಚಂದನ ಅವ್ರ ಹತ್ರ ಮಾತಾಡ್ತಿದ್ದ? ಹೇಳಿ ಬಾಸ್. ಎಲ್ಲ ರೆಡಿ ಆಗಿದೆ ತಾನೆ? ಎಲ್ಲ ಓಕೆ ಬಾಸ್. ಹುಡುಗರು ಮನೆ ಹತ್ರ ಕಾಯ್ತಾ ಇದ್ದಾರೆ. ಅವ್ನು ಬರೋದಷ್ಟೇ ಬಾಕಿ. ಹಾಂ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಮಾಡಿಸಿದ್ದು ಅಂತ ಗೊತ್ತಾಗಬಾರ್ದು. ಗೊತ್ತಾಯ್ತಾ? ಅವೆಲ್ಲ ತಲೆ ಕೆಡಿಸ್ಕೊಬಿಡಿ ಬಾಸ್. ಡೀಲ್ ನಮ್ಗೆ ಕೊಟ್ಟ ಮೇಲೆ ಅದು ನಮಗೆ ಬಿಟ್ಬಿಡಿ. ಅವ್ನು ಎಲ್ಲಿಗೆ ಬರ್ತಾನೆ ಅನ್ನೋದನ್ನ ಮಾತ್ರ ಹೇಳಿ ಸಾಕಷ್ಟೇ. ಗುಡ್. ನಾನು ಬರುವಾಗ ಅಪ್ಡೇಟ್ ಮಾಡ್ತೀನಿ. ಕೆಲಸ 5 ನಿಮಿಷಕ್ಕೆ ಮುಗ್ದೋಗ್ಬೇಕು. ಯಾರೋ ಮಾಡ್ದಂಗಿರ್ಬೇಕು. ನನ್ನವರೆಗೂ ಬರಲೇಬಾರ್ದು. ಓಕೆ ಬಾಸ್. ಯಾರಿಗೂ ಡೌಟ್ ಬರ್ದೋರಂಗೆ ಕೆಲಸನ ಸಿಂಪಲಾಗಿ ಮುಗಿಸ್ಬಿಡ್ತೀವಿ ಬಾಸ್. ಗುಡ್. ಸರ್. ಹಲೋ, ಎಲ್ಲಿದೆಯಪ್ಪ? ಸರ್ ಇಲ್ಲೇ ಸರ್, ಹತ್ತಿರದಲ್ಲೇ ಇದ್ದೀನಿ. ಒಂದು 10 ನಿಮಿಷದಲ್ಲಿ ನಿಮ್ಮ ಮನೆ ಹತ್ರ ಬಂದ್ಬಿಡ್ತೀನಿ ಸರ್. ಹಾಂ, ಬಾ. ಮನೆ ಹತ್ರ ಬೇಡ, ಮನೆಗೆ ಇನ್ನೊಂದು ಸ್ವಲ್ಪ ಹತ್ತಿರ ಇರಬೇಕಿದ್ರೆ ನಂಗೆ ಫೋನ್ ಮಾಡು, ನಾನೇ ಬರ್ತೀನಿ. ಹಾಂ, ಸರಿ ಸರ್, ಆಯ್ತು ಸರ್. ಹಾಂ, ಓಕೆ, ಬಾ. ಹಲೋ ಮೇಡಮ್ ಅವರೇ, ನೀನು ಯಾವಾಗಲೂ ಇಷ್ಟು ಖುಷಿಯಾಗಿದ್ರೆ ಎಷ್ಟು ಚಂದ ಕಾಣಿಸಿರೋ ಗೊತ್ತೇ. ನೋಡೋದಕ್ಕೆ 2 ಕಣ್ಣಂತೂ ಸಾಲದು. ಸಿದ್ದು ಅವರೇ, ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿರೋದನ್ನ ನೋಡ್ತಿದ್ರೆ ನನಗೂ ತುಂಬ ಖುಷಿ ಆಗ್ತಿದೆ. ಜೀವನ ಪೂರ್ತಿ ಕಷ್ಟ ಅನುಭವಿಸ್ಕೊಂಡೇ ಬಂದರು. ಈ ವಯಸ್ಸಲ್ಲಾದರೂ ಸ್ವಲ್ಪ ಆರಾಮಾಗಿರಲಿ ಅಂತ ಯೋಚನೆ ಮಾಡಿದ್ರೆ ಈಗಲೂ ದುಡ್ದು ಬದುಕು ಕಟ್ಕೊಳ್ಳೋ ಹಾಗಾಗಿದೆ. ನಾವೇ ನೋಡ್ಕೋತೀವಿ ಅಂದ್ರೂ ನನ್ನ ಮಾತೇ ಕೇಳಲ್ಲ. ಅದಕ್ಕೆ ಅಲ್ವೇ ಅವರ ಸ್ವಾಭಿಮಾನಿಗಳು ಅಂದದ್ದು. ಆದ್ರೂ ಈ ವಯಸ್ಸಲ್ಲೂ ತಮ್ಮ ಸ್ವಂತ ದುಡಿಮೆಯಿಂದ ಬದುಕ್ತೀವಿ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ನಮ್ಗಂತೂ ವಯಸ್ಸಾದ್ಮೇಲೆ ಅವ್ರ ಥರ ಬದುಕಕ್ಕೆಲ್ಲ ಆಯ್ತದೆ ಹೇಳಿ. ಹೌದು ಸಿದ್ದು ಅವರೇ, ವಯಸ್ಸಾದ ತಕ್ಷಣ ಆರಾಮಾಗಿದ್ದು ಸೇವೆ ಮಾಡಿಸ್ಕೊಳ್ಳೋರೇ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಇನ್ನೂ ಎಷ್ಟು ಕಷ್ಟಪಡ್ತಿದ್ದಾರಲ್ಲ, ಅದನ್ನು ನೋಡಿದ್ರೇ ನನಗೆ ಖುಷಿ ಆಗುತ್ತೆ.
ಗರಾಜ್ ಓಪನ್ ಮಾಡ್ತಿದ್ದಾರೆ ಅಂತ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇತ್ತು ನೋಡಿದ್ರ. ಹೌದು ಮೇಡಮ್ ಅವರೇ, ಅದರಲ್ಲೂ ಅವ್ರಿಗೆ ಇಷ್ಟವಾದ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಲ್ಲ, ಅದಕ್ಕೆ ಅವ್ರ ಮುಖದಲ್ಲಿ ಕಳೆ ಎದ್ದು ಕಾಣ್ತಿತ್ತು. ಹೌದು ಸಿದ್ದು ಅವರೇ, ಈ ಖುಷಿ ಅವ್ರ ಜೀವನದಲ್ಲಿ ಶಾಶ್ವತವಾಗಿರ್ಲಿ ಅಂತ ಆ ದೇವರನ್ನ ಬೇಡ್ಕೋತೀನಿ. ಮೇಡಮ್ ಅವರೇ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಯ್ತದೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ನೋಡಿ, ಈಗ ನಾಳೆ ಬೆಳಿಗ್ಗೆ ಗ್ಯಾರೇಜ್ ಓಪನಿಂಗ್ ಇರೋದ್ರಿಂದ ಬೆಳಿಗ್ಗೆ ಬೇಗ ಹೋಗ್ಬೇಕಾಯ್ತದೆ. ಈಗ ಆರಾಮಾಗಿ ಮರಿಕೊಳ್ಳಿ, ಬೆಳಿಗ್ಗೆ ಬೇಗ ಎದ್ದೇಳಿ. ಹೌದು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಆ ಖುಷಿನ ಅವ್ರ ಮುಖದಲ್ಲಿ ಮತ್ತೆ ನೋಡಬೇಕು. ಸರಿ, ಮನೆ. ಸರಿ ಮಾವ. ಅಲ್ಲ ಕಣವ, ಏನು ಮಾಡಬೇಕು ಎಂತ ಮಾಡಬೇಕು ಅಂತಾನೆ ಕೇಳ್ದಲ್ಲ, ಹಂಗೆ ಹೋಯ್ತಾ ಇದ್ದೀನಿ ನೀನು. ಇವತ್ತು ಊಟಕ್ಕೆ ಬರೋರೆಲ್ಲ ಅನ್ನ ಸಾಂಬಾರು ತಿನ್ನೋರಲ್ಲ, ಅವರು ನಾನ್ ವೆಜ್ ತಿನ್ನೋರು. ಒಳ್ಳೆ ಮಟನ್ ತರಿಸ್ತೀನಿ, ಮುದ್ದೆನೂ ಸಾಂಬಾರು ಮಾಡಿಬಿಟ್ಟು ಫಿಶ್ ಫ್ರೈ ಮಾಡು, ಆಮೇಲೆ ಜೊತೆಗೆ ಬೋಟಿ ಗೊಜ್ಜು ಮಾಡಿಬಿಟ್ಟು ಅಡಿ. ಮಾವ, ಅದೆಲ್ಲ ನನಗೆ ಮಾಡಕ್ ಬರಲ್ಲ. ಇದೇನವ ನೀನು ಗೌಡ್ರ ಮನೆ ಸೊಸೆ ಆಗ್ಬಿಟ್ಟು ಮಾಡಕ್ ಬರಕ್ಕಿಲ್ಲ ಅಂತೀಯಲ್ಲ ನೀನು. ಈಗಿನ ಕಾಲದ ಐಕ್ಲೆಲ್ಲ ಮೊಬೈಲ್ ನೋಡ್ಕೊಂಡು ಅಂಥದ್ದು ಇಂಥದ್ದು ಎಲ್ಲ ಮಾಡ್ತಾವ್ರೆ. ನೀನು ನೋಡಿದ್ರೆ ಏನು ಬರಕ್ಕಿಲ್ಲ ಅಂತ್ಯ. ನೀನು ಹಂಗೆ ಆ ಮೊಬೈಲ್ ನೋಡ್ಕೊಂಡು ಏನು ಮಾಡಕ್ ಬರ್ತದೋ ಅದನ್ನ ಮಾಡ್ಬಿಟ್ಟು ನಡಿ ಒಳಗೆ.